ಐತಿ ಮತ್ತು ಹಬ್ಬದ ಸಂಬಂಧ 3ಕ್ಕೆ ಕೈ ಬಿಟ್ಟು ಬರ್ತಾರಂತ. ಅದಕ್ಕೆ ದೌಡ್ 6 ಗಂಟೆಗೆ ಹೋಗೋಣವಾ ಅಂತ ಹೇಳೀನಿ. ಇನ್ನೂ ಬಂದಿಲ್ಲ ನೋಡಿ ಇವ್ರು. ಯವ್ವ ಸಸಿ ಒಂದಿಟ ಪಾರವ್ಗ ರೇಣಿಗೆ ಫೋನ್ ಹಚ್ಚೇವ ಹೊತ್ತಿ ಇರಾಕತ್ತತಿ. ದೌಡ್ ಮತ್ತು 3 ಗಂಟೆಗೆ ಬಿಡರ್ರಿ. ಇನ್ನೂ ಬಂದಿಲ್ಲ. ಒಂದಿಟ್ಟು ಹಚ್ಚೇವ ಫೋನ್. ನೀವು ದಾರಿ ಕಾಯದ್ ನೋಡೇ ಫೋನ್ ಹಚ್ಚಿದ್ದೆ. ಅವ್ರ ಪಾರಕ್ಕರ ಮನೆಗೆ ಅವ್ರ ಮಗ ಎತ್ತಿದ್ನ. ಅಕ್ಕಾರ ಒಂದು 10 ನಿಮಿಷ ಆಯ್ತು ನೋಡ್ರಿ ಹೋಗ್ಯಾರೀಗ ಅಂತಂದ. ಹಂಗಾರೆ ದಾರ್ಯಾಗ ಅದಾರ, ಬರ್ತಾರ ತಗೋ. ಮಮ್ಮಿಯರೇ ನಿಮಗೆ ಮತ್ತೆ ಏನರ ಬೇಕಾದ್ರೆ ಮಾವಾರ ಫೋನಿಗೆ ಅವರು ರೇಣುಕಾರ ಕಡೆ ಫೋನ್ ಇರ್ತೈತಲ್ಲ ಇಸ್ಕೊಂಡು ಹಚ್ಚ್ರೆ. ಮತ್ತು ಮಾವಾರ ಬರ್ತಿರ್ತಾರಲ್ಲ ಅವ್ರ ಕೈಯಾಗ ಕೊಟ್ಟು ಕಳಿಸ್ತೀನಿ. ಚಾಗಿ ಏನರ ಬೇಕಂದ್ರೆ ಹಚ್ಚ್ರಿ. ಇಲ್ಲ ಇವತ್ತು 3 ಗಂಟೆಗೆ ಬಿಡ್ತೇವೆ, ಅದಕ್ಕೆ ದೌಡ್ ಹೊಂಟೇವೆ. ಬಿಸಿಲಾಗ ಬ್ಯಾಡ ತಗೋ ಚಾಗಿ, ಏನು ಬೇಡ. ನಿಮ್ಮ ಮಾವ ಬರೋ ಮುಂದೆ ಒಂದಿಟ ನಿಮ್ದು ಬ್ರಿಡ್ಜ್ನಾಗ ನೀರು ಇಟ್ಟಿರ್ತಿರಲಿವ ತಣ್ಣಂದು, ಅದ್ರಾಗ ಒಂದಿಟ್ಟು ಪಾನಕ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಕಳಿಸ್ಬಿಡಿವ. ತಣ್ಣಗೆ ಕುಡಿತೇವೆ ಅದನ್ನು. ಆತ್ ತಗೋರಿ, ರಸ್ನ ಮಾಡಿ ಹಾಕಿ ಕಳಿಸ್ತೀನಿ ತಣ್ಣಗೆ ಬರಪ್ ಹಾಕಿ. ನಡ್ರಿ ಹೋಗೋಣ. ಬಳತತ್ತ ಹದಿ ನೋಡಕತ್ ಲಕ್ಷ್ಮಕ್ಕ. ಒಂದಿಟ್ಟು ಹೊತ್ತಾತ. ನಾನೇ ಇಲ್ಲೇ ನಿಂತ್ನಿ. ಮತ್ತೇನ ನನ್ನ ಸಸಿ ಕೊಟ್ಟು ಫೋನ್ ಹಚ್ಚುವ ಅನ್ನಿ. ಪಾರವ್ರ ಮನೆಗೆ ಹಚ್ಚಿದ್ಲಂತ, ಮಗ ಎತ್ತಿ ಹೇಳಿದ್ನಂತ ಹೋಗ್ಯಾರ ನೋಡ್ರಿ ಅನ್ನ. ಮತ್ತು ಹಂಗಾರೆ ಮನೆ ಬಿಟ್ಟಿರಿ, ಇನ್ನೇನು ತಡ ಆಗೋದಿಲ್ಲ ಅಂತೇಳಿ ನಾನು ಬಡ ಬಡ ಬಂದು ಹೊರಗೆ ನಿಂತೆ. ಆತ್ ತಗೋ ನಡಿ ಹಂಗಾರೆ ಹೋಗೋಣ. ಮಮ್ಮೀರೇ ಒಂದಿಟ್ಟು ತಡ್ರಿ ಬಂದೆ. ಯಾಕೆ ಅಯ್ಯವ ಏನಾತ? ಅಯ್ಯ ತುಪ್ಪದಾಗ ನೆನೆ ಇಟ್ಟಿದ್ರಲ್ಲ ಕಜ್ರ, ಅದ್ರ ಡಬ್ಬಿನ ಮರ್ತು ಹೊಂಟ್ರಲ್ಲ. ಲಕ್ಷ್ಮಕ್ಕ ನೋಡಲಿ ತುಪ್ಪದ ನೆನೆ ಇಟ್ಟು ಕಜ್ರ ತಗೊಂಡ ತಿನ್ನಾಕ ಹೊಲ್ದಾಗ. ಅಯ್ಯನ ತೆಲಿನ ದ್ಯಾಸ ಇಲ್ಲ ನೋಡುವ. ತಗೊಂಬಾಯವ ಡಬ್ಬಿ ಅದನ್ನ ಹಿಡ್ರಿ ಮಮ್ಮಿ. ದೌಡ್ ಬರ್ರಿ. ಮಮ್ಮಿ ಇವತ್ತೇನು ಹೊತ್ತಾಗಂಗಿಲ್ಲ ತಗೋ, ಮಧ್ಯಾಹ್ನಕ್ಕೆ ಬರ್ತೇವಿ. ನಿಮ್ಮ ಮನೆ ಕಡೆ ಹುಷಾರವ. ನಿಮ್ಮ ಮಾವ ಹೊಲದ ಕಡೆ ಹೋದ್ನಂದ್ರೆ ಬಿಗಿತ್ತೆ ಕದ ಹಾಕೋ ಏನ. ಮತ್ತು ಯಾರು ಕದ ಬಡದ್ರೂ ಕಿಟಕಿಯಾಗ ನೋಡಿ ಕದ ತೆಗಿ. ಏನಾಯ್ತ ನಾನು ಲಕ್ಷ್ಯ ಇರಲಿ ಮನೆ ಕಡೆ. ಹಿತ್ಲ ಬಾಗ್ಲ ಮುಂಚೆ ಬಾಗ್ಲ ಎರಡೂ ಹಾಕ್ಕೊಂಡು ಟಿವಿ ನೋಡ್ಕೊಂಡು ಸುಮ್ಮನೆ ಕುಂದ್ರ ಮನ್ಯಾಗ, ಎಲ್ಲಿ ಹೊರಗೆ ಹೋಗ್ಬೇಡ. ಆಯ್ತು ತಗೋರಿ ಮಮ್ಮಿ, ಹಂಗೆ ಮಾಡ್ತೀನಿ ರೀ. ನೋಡ್ರಿ ಲಕ್ಷ್ಮೀಂದು ಅಕ್ಕ ಸಸಿಗೆ ಎಷ್ಟು ಮತ್ತು ಕಾಳಜಿ ಮಾಡ್ತಾರು. ನಮ್ಮದು ಅದಾವ್ರಿ ಹಣೆ ಬಾರ್ದಾಗ ಅತ್ತಿ ದೆವ್ವ ಕುಡ್ದಂಗೆ ಕೂಡ್ಯಾರು. ಲಕ್ಷ್ಮಕ್ಕ ಮಧ್ಯಾಹ್ನ ಬೆಳೆ ಗಾಡಿ ಬರ್ತೈತೆ ನೋಡಿ ಎಕ್ಸ್ಪ್ರೆಸ್, ಅವಾಗ ಕೈ ಬಿಟ್ಬಿಡೋಣಮ್ಮ. ಅಂದ್ರೆ ಬಂದು ಕಸ ಕಡ್ಡಿ ಮತ್ತು ಮನೆ ಒರೆಸೋದು, ಪೂಜೆ ಮಾಡೋದು, ಅಡಿಗೆ ಗುಡಿ ಅಂದ್ರೆ ಹೊತ್ತಾಕತ್ವ ಏನು ರೇಣಿ. ಹಂಗೆ ಮೇಡಮ್ ತಗೋ, ಯಾರು ಬೇಡ ಅಂತಾರ ತಗೋ. ಇದನ್ನ ಡಬ್ಬಿ ಹಿಡ್ಕೊ, ಇಲ್ಲ ಒಂದಿಟ ತಂಬಾಯಲ್ಲಿ ಹಿಡ್ಕೊತೀನಿ. ಲಕ್ಷ್ಮಕ್ಕ ಎಲ್ಲರೂ ಒಪ್ಪತ್ತ ನಮ್ಮ ಮನ್ಯಾಗ? ನಮ್ಮ ಮನ್ಯಾಗ ಯಾರು ಮಾಡೋದಿಲ್ಲ ನೋಡಿ, ಗಂಡಸರು ಒಪ್ಪತ್ತು. ಒಟ್ಟ ನಾವ 2 ಮಂದಿ ಅತ್ತಿ ಸಸಿ ಮಾಡ್ತೇವೆ 9 ದಿನ. ಯವ್ವ 2 ಹೊತ್ತು ಅಡಿಗೆ ಅಂದ್ರೆ ಕುಸ್ತಿ ಬಿಡಂಗಾರ. ಯವ್ವ ಸಂಜೆ ಮುಂದೆ ಅಡಿಗೆ ಇಟ್ಕೊಳ್ಳೋದೇ ಇಲ್ಲೇ ನಾವು. ಮುಂಜಾನೆ ಅದು ರೊಟ್ಟಿ ಪಲ್ಯ ಬೇಕಾ ಅವ್ರ ತಂದಿ ಮಗ್ಗ, ರೊಟ್ಟಿ ತಿಂದ ಹೊರಬಿಡ್ತಾರ ಅವ್ರು. ಮತ್ತೇನೈತಿ ಅವಾಗ ಒಂದಿಷ್ಟು 10-12 ಹೆಚ್ಚಿಗೆ ಮಾಡಿ ಇಟ್ಬಿಟ್ಟಿರ್ತಾಳ. ರಾತ್ರಿ ಏನು ಬಿಳಿ ಆಗ್ಲೆಲ್ಲ ಉಪವಾಸ ಇದ್ದು ಎಲ್ಲೇ ಹೋಗ್ಬೇಕು ಊಟ. ಒಂದು ರೊಟ್ಟಿ ತಿನ್ಬೇಕಾದ್ರೆ ರಗಡಾಕತ್ ನೋಡು. ನಮ್ಮ ಮನ್ಯಾನ ಒಂಥರ ಮಿರ್ಚಿ ತಂದಿರ್ತಾನೆ, ಗುಡಿ ಅಂತೇಳಿ ಮಾಡಿದ್ವು. ಒಂದೊಂದು ಮಿರ್ಚಿ ಒಂದೊಂದು ರೊಟ್ಟಿ ತಿಂದು ಒಂದಿಟ್ಟು ಅನ್ನ ಹಾಲು ಅಂತೇವಿ. ಏನು ಹಗಲೆಲ್ಲ ಉಪವಾಸ ಇದ್ದು ಎಲ್ಲ ಊಟ ಹೋಗ್ಬೇಕ. ಇವಾಗ ನಮ್ಮ ಮನ್ಯಾಗ ಹಂಗೆ ಕುಸ್ತಿ ಹಿಡಿತಿದ್ವಿ. ಎಲ್ಲಾರನ್ನೂ ಒಪ್ಪತ್ತು ಮಾಡಕ್ಕೆ ಹಚ್ಚಿಬಿಟ್ಟೆ ನೋಡು. ಅದೇನದು ಮುಂಜಾನೆದ್ದು ಒಂದಿವ್ಸ ಮಂದಿ ಒಪ್ಪತ್ತು ಮಾಡೋದು, ಒಂದಿವ್ಸ ಮಂದಿ ಉಣ್ಣೋದು. ಮತ್ತು ಸಂಜೆ ಮುಂದೆ ನಮಗೆ ಹೋಗೋದಿಲ್ವ ಆರಿದ್ದ ಅಡಿಗೆ. ಅದ ಇವ ಯಾವ ಹೇಳ್ಯಾನ ಅದಕ್ಕೆ ಎಲ್ಲರೂ ಒಪ್ಪತ್ತು ಮಾಡೋದ ಅಂತ ಹೇಳಿ ಮಾಡ್ಸ್ಯಾನ ನೋಡಿ ಸರಿ ಅಷ್ಟ್ರು. ಬೇಸ್ ಬಿಡ ಇವ ಹಂಗಾರ ಎಲ್ಲರಿಗೂ ಸುಡೋದು ಬಾಯಿಗೆ ಬೀಳ್ತೈತಿ. ನಮ್ದು ಏನು ಮಾಡ್ಬೇಕು ನಡೆಯಂಗೆ ಇಲ್ಲ ನಮ್ಮ ಮನ್ಯಾಗ. ಎಂದೂ ಮಾಡೇ ಇಲ್ಲ ಗಂಡ್ಮಕ್ಳು. ನಾವ 2 ಮಂದಿ ಹೆಣ್ಮಕ್ಳು ಮಾಡೋದ. ಮತ್ತೇನು ಮಾಡೋದು, ಮುಂಜಾನೆ ಅದು ಮಾಡಿರ್ತೀವಿ. ಸಂಜೆ ಮುಂದೆ ಮತ್ತೆ ಒಟ್ಟು ಮಿರ್ಚಿ ತಂದಿರ್ತಾರಲ್ಲ ಹೊಕ್ಕ ಸುಮ್ಮನೆ ರೊಟ್ಟಿ ತಂಗಡಿ ರೊಟ್ಟಿ ಏನು ಮಾಡೋದು. ಇವ ಲಕ್ಷ್ಮಕ್ಕ ಭಾಳ ದೂರಕ್ಕತ್ವಾ ನಿಮ್ಮ ಹೊಲ. ದಮ್ಮ ಹತ್ತತ್ತೆ ಹೊರಗೊಡ್ದ. ಇವಾಗ ಕುಂತು ಒಂದಿಟ್ಟು ಅಡಿಕೆ ಹಾಕೊಳ್ಳೋಣ ತಡಿ. ಬರ್ರಿ ಅಡಿಕೆ ಹಾಕೊಂಡು ಸಾಲಿಡೇನಂತ. ನಿಮ್ದು ಸಸಿಗೂ ಭಾಳ ಪುಣ್ಯ ಮಾಡ್ಯಾರ್ರಿ ನಿಮ್ದು ಅತ್ತಿ ಸಿಕ್ಕಿದ್ದು. ಮತ್ತೆ ಎಷ್ಟು ಕಾಳಜಿ ಮಾಡ್ತೀರಿ ನಿಮ್ಮ ಸಸಿದು. ಏನು ಮಾಡ್ಬೇಕು ಬಿಡ್ಲೆ ಪಾತಿ. ಅದು ಪಾಪ ಪರದೇಶ ಮಗಳ, ತಂದಿಲ್ಲ ತಾಯಿಲ್ಲ, ನಮ್ಮನ್ನ ನಂಬಿ ಬಂದತ್ತೆ. ಮತ್ತು ನಾವು ಹಂಗೆ ಮಾಡಿದ್ರೆ ಪಾಪ ಯಾವಾಗ ಅದಕ್ಕೆ ಸುಖ ಸಿಗೋದು ಜನ್ಮಕ್ಕೆ. ಮತ್ತು ಅದಕ್ಕೆ ನಾವೇನು ಮತ್ತು ಹುಡುಗಿನ ಹಂಗೈತ್ಲಿ ಪಾಪ. ಹೇಳಿದ್ದೆಲ್ಲ ಕೆಲಸ ಮಾಡ್ತಾವ, ಸುಳ್ಳ ಯಾಕೆ ಅನ್ಬೇಕು. ಏನೈತಿ ಬಿಡ್ಲೆ ಪಾತಿ ಜೀವನದಾಗ ತಿಳಿದು ನೋಡಿದ್ರೆ ಏನೈತಿ, ಚಲೋ ಕೆಟ್ಟ 2 ನೋಡಿ ಸಿಗೋದು. ಮತ್ತೇನವ ಹಂಗೆ ಈಗ ಅವ್ರಿಗೆ ತಂದೆ ತಾಯಿ ಇಲ್ಲ ಪಾಪ ಆಕಿಗೂ. ಮತ್ತು ನಾವು ಮತ್ತು ಹಂಗೆ ತಂದೆ ತಾಯಿ ಪ್ರೀತಿ ಕೊಡ್ಲಿಕ್ರಿ ಯಾವಾಗ ಕಾಣ್ಬೇಕವ. ಮತ್ತು ಆಕಿ ಹೊಂದ್ಕೊಂಡ್ಬಿಟ್ಟಾವ ಬಂದಾಗಿಂದ. ಮತ್ತು ನಮಗೂ ಏನು ಸರದ್ನಿಲ್ಲ ಅನ್ನಂಗಿಲ್ಲ ಬಿಡಕ್ಕಿ. ಏನು ಹೇಳ್ತೇವಿ ಸುಮ್ಮನೆ ಮಾಡ್ತೀನಿ ರೀ ಮಮ್ಮಿ ಅಂತಾಳ ಮಾಡ್ತಾಳೆ. ನಾನು ಬೈತೀನಿ ಒಂದಿಟ್ಟು ಹೋಗುವ ಮಕ್ಕೋ ಎದಕ್ಕೆ ಬರ್ತೈತೆ ಹಂಗೆ ದೈ ಮಾಡಿದ್ರೆ ಕಾಯ್ಕೋ. ನಾವು ಮಾಡಿ ಎಲ್ಲ ಅನುಲಿ ಉಣ್ಣಾಕತ್ತೀವಿ. ಈಗ ಕಾಲು ಕೈ ಎಲ್ಲ ಹಿಡ್ದಾವ ನಮ್ಮ. ಅದಕ್ಕೆ ನೀನು ದೇವ್ ಮಾಡ್ದಂಗೆ ಮಾಡಿಬಿಡವ, ಒಂದಿಟ್ಟು ಕಾಯ್ಕೋ ಪ್ರಕೃತಿ ಅಂತ ಹೇಳ್ತಾನೆ. ಅಯ್ಯೋ ಲಕ್ಷ್ಮಕ್ಕ ಇಷ್ಟು ತಲೆ ಮೇಲೆ ಕುಂದಿರ್ಸ್ಕೊಂಡೆ ಅಂದ್ರೆ ಮುಗೀತು ಬಿಡು. ನಾಳೆ ತಲೆ ಮೇಲೆ ಬರೋಬ್ಬರಿ ಮಿಜ್ಜಿ ಹಿಂಡಿನ ಅರಿತಾ ಹಾಕಿ. ಯವ್ವ ಪಾರಿ ನಮ್ಮ ಹಣೆ ಬರ್ದಾಗ ಮಿಜ್ಜಿ ಹಿಂಡಿ ಅರಸ್ಕೊಳ್ಳೋದಿದ್ರೆ ಯವ್ವ ತಲೆ ಮೇಲೆ ಕುಂದಿರ್ಸ್ಕೊಂಡ್ರು ಅರಿತಾರ, ಕುಂದಿರ್ಸ್ಕೊಲಿಕ್ಕರು ಅರಿತಾರ. ಎದಕ್ಕೆ ಬೇಕು ನಡೆಯಲ್ಲಿ ಮಠ ನಡೆಸೋದವ, ನಡಿಲಿದ ಕಾಲಕ್ಕೆ ಅವ್ರು ಹೆಚ್ಚಿ. ಅಲ್ಲ ಮದುವೆಯಾಗಿ 3 ವರ್ಷ ಆಗಕ್ಕೆ ಬಂದೈತಿ. ಅದನ್ನು ಚೂಡಿದಾರ ಹಾಕೊಂಡು ನಿಂತು ಬಿಡ್ತೈತ್ವ ನಿನ್ನ ಸಸಿ. ಏನು ಚಂದ ಇವ ಸೀರೆ ಎಷ್ಟು ಲಕ್ಷಣ ಆದಿತ್ತನ. ಅಯ್ಯಪ್ಪ ರೀ ನಮ್ದು ಕಾಲ ಹಂಗಿತ್ತು, ಹಂಗೆ ಬಂದುಬಿಟ್ವಿ ನಾವು.
ಒಂದೇನು ಕಾಣಲಿಲ್ಲ ಉಡ್ಲಿಲ್ಲ ತೊಡ್ಲಿಲ್ಲ ಹಾಂ. ಈಗ ಇನ್ನು ಪಾಪ ಸಣ್ಣ ಹುಡುಗ್ಯದ ಉಡೋದು ತೊಡೋದು ಇನ್ನೂ ವಯಸ್ಸೈತಿ. ಇನ್ನೂ 2 ಹಡೆ ಮಠ ಹಾಕೋಲಕ್ಕ ಏನಾತ? 2 ಹಡದಿಂದ ಐತಿ ಸೀರೆ ಉಟ್ಕೊಳ್ಳೋದು. ಬಿಡು ಲಕ್ಷ್ಮಕ್ಕ, ಏನೈತಿ ಪಾಪ ಸಣ್ಣಕ್ಕಿದಾಳೆ ಇನ್ನು ಉಡ್ಲಿ ತೊಡ್ಲಿ. ಲಕ್ಷ್ಮಕ್ಕ ಮಧ್ಯಾಹ್ನಕ್ಕೆ ಏನು ಕಟ್ಕೊಂಡ್ಬಂದಿ? ಇವ ಮತ್ತು ಒಪ್ಪತ್ತಲ್ಲಿ ನಾವು 1 ಶೇಂಗಾ ಹುರ್ಕೊಂಬಂದನಿ, ಕಜ್ರಾ ತಂದನಿ, ಬಾಳೆಹಣ್ಣು ತಂದನಿ, ಹಾಂ 1 ಬಳ್ಳೊಳ್ಳು ಚುಮ್ಮರಿದ್ವು ಅವನ್ನ ತೊಗೊಂಬಂದನಿ, 1 ದಾಣಿ ಹಾಕ್ಕೊಂಬಂದನಿ. ಹೌದನ? ನಾ ಮನ್ಯಾಗ ಬಾಳೆಹಣ್ಣು ಸೇಬು ಹಣ್ಣು ಇದ್ದು ಇಟ್ಕೊಂಬಂದನಿ ಅವನ್ನ. ಮತ್ತೆ ಎಲ್ಲ ಇದ್ಲಿ ನಿನ್ನ ಗಂಟು? ಅಯ್ಯ ಉಷ್ಟ್ರು 3 ಮಂದಿ ಪಾರಕ್ಕನ ಗಂಟನಾಗ ಇಟ್ಟು ಕಟ್ಟಿದ್ ನೀವ. ಏನ ಊಟ ಅಲ್ಲ ಏನಲ್ಲ, ಒಂದಿಟ್ಟು ನಾಷ್ಟ ಇಟ್ಕೊಂಬಂದೇವಿ. ಎಲ್ಲ ಬೇರೆ ಬೇರೆ ಮಾಡೋದಂತೆ ಒಂದ್ರಾಗ ಇಟ್ಟು ಕಟ್ಕೊಂಡು ತೊಗೊಂಬಂದಿವಿ. ಬೇಷಾತ್ ಬಿಡು. ಪಾತಿ ನೀನೇ ಒಪ್ಪತ್ತನ್ಲೇ ಉಣ್ಬೇಕ? ಇಲ್ಲ ರೀ ಲಕ್ಷ್ಮೀಂದು ಅಕ್ಕ, ಮತ್ತು ನೀವೆಲ್ಲರೂ ಒಪ್ಪತ್ಗದೀರಿ ಅಂದರು. ಮತ್ತು ಪಾರಂದು ಅಕ್ಕ ಮತ್ತು ಒಬ್ಬಾಕಿನ ಹೆಂಗೆ ಉಣ್ಬೇಕು ಬ್ಯಾಡ ಅಂತ ಹೇಳಿ ನಾನು ಸ್ವಲ್ಪ ನಾಷ್ಟ ತೊಗೊಂಡು ಬಂದೆ. ಬೇಷಾತ್ ಬಿಡು. ಹೌದು ಲಕ್ಷ್ಮಕ್ಕ, ನಿನ್ನ ಸಸಿಗೇನು ಮಕ್ಕಳಾಗ ಲಕ್ಷಣನೇ ಇಲ್ಲನ ಏನು? ಯವ್ವ ಪಾರಿ ಬರೇ ಇದೆ ತಿಂಡಿ ನೋಡ್ಲೆ ನಿಂದು. ಹಾಂ ಈಗರ ಮದುವೆ ಆಗಿ 2 ವರ್ಷ ಮೂರಾಗ ಬಿದ್ದೈತಿ. ಯಾಕವ ಸಣ್ಣ ವಯಸ್ಸೈತಿ ಬಿಡು, ಹೋಗ್ಲಿ ಇನ್ನೊಸ್ತಿನ ಆರಾಮಿರ್ಲಿ. ಲಕ್ಷ್ಮಕ್ಕ ಇದ್ರೆ ನೀನಂತ ಹತ್ತಿರ್ಬೇಕು ನೋಡು. ನಮ್ಮ ಹತ್ತಿನ ಐತವ ಮುಂಜಾಲಿಂದ ವಟ ವಟ ಹಸ್ತತಿ. ಮಕ್ಕಳಾಗಿಲ್ಲ ಬೇರೆ ಕನ್ನೆ ನೋಡು, ಮಕ್ಕಳಾಗಿಲ್ಲ ಬೇರೆ ಕನ್ನೆ ನೋಡು ಅಂತ ನನ್ನ ಗಂಡು. ಅಲ್ಲಲ್ಲಿ ಮದುವೆಗೆ 8 ವರ್ಷ ಆತ್ರಿ. ನೀ ಯಾವಾಗ ಆಗಿದ್ರಿ 2 ಆಗಿಬಿಡ್ತಿದ್ವು. ಹಾಂ ಗುಳಿಗೆ ಗಿಳಿಗೆ ತೊಗೊಂಡು ಎದಕ್ಕೆ ಬೇಕಾಗಿತ್ತು ನಿನಗೆ? ಒಣ ಹಿರೇತನ ಹಡೆ ಮುಂದೆ 2 ಹಡದು ಕಡೆಯಲ್ಲಿ ಹಾಕಿದ್ದಿ ತಣ್ಣಗೆ. ಇವ ಲಕ್ಷ್ಮಕ್ಕ ನಿನ್ನಂಗೆ ಬುದ್ಧಿ ಹೇಳೋರು ಯಾರು ಇದ್ದಿದ್ದಿಲ್ಲಲ್ಲ ಇವ. ಹಂಗ ಮಂಗ್ಯಾನಾಟ ಮಾಡೇನಿ. ಈಗ ಏನು ಮಾಡ್ಬೇಕು ತೋರ್ಸಾಕತ್ತೇನಿ, ಯಾಕ ನಿಂದ್ರವಲ್ದು. ಏ ನಿಮ್ಮ ತವ್ರ ಮನೆಗೆ ಯಾರು ಇಲ್ಲ ಹೇಳಕ್ ನಿನಗೆ? ಎಲ್ಲಿ ಬಿಡ ಪರಕ್ಕ, ಮಲ್ತಾಯಿ ಕೈಯಾಗಿ ಬೆಳೆದೇನೆ ನಾನು. ಯಾರು ಹೇಳ್ಬೇಕು ಹಚ್ಕೊಂಡು? ಹೌದನ್ಲೇ ರೇಣಿ, ನಮ್ಗೆ ಗೊತ್ತಿದ್ದಿದ್ದಿಲ್ವಾ? ಅಯ್ಯೋ ಲಕ್ಷ್ಮಕ್ಕ, ತವ್ರ ಮನೆಗೆ ಯಾವಾಗಿದ ಹಾಳಾಗಿ ಹೋಗ್ಯತೆ ಅಂತಿದ್ರಿ. ಏನು ಮಾಡ್ತಿದ್ದಿ? ಮದುವೆ ಮಾಡಿ ಕೊಟ್ಟಿದ್ದು ಹೊಳ್ಳಿ ನೋಡಿಲ್ಲ. ನಾನು ಮದುವೆಗಿಂದ 2-3 ಸತೆ ನಿಂತತ್ ಬಿಡು. ಮಾಡೋರಿಲ್ಲ ಇರ್ಲಿ ಬಿಡು ಬ್ಯಾಡಿಗಂತೆ ಗುಳಿಗೆ ತೊಗೊಂಡು ಹಾಕಿದ್ ನೀವ. ಅದು ನನಗೆ ಮುಳ್ಳಾಗೈತೆ ನೋಡಿ ಜೀವನದಾಗ. ಯವಾರಿಣಿ ನಿನಗೆ ದೇವ್ರು ನೋಡ್ತಿರ್ತಾನಲೆ ಮೇಲೆ, ಸುಮ್ಮನಿರು. ಆಕತಿ ವರ್ಷ ಸಣ್ಣ ಕೊಡದೆ ತಲೆ ಕೆಡಿಸ್ಕೊಬೇಡ. ಇನ್ನು ಗುಳಿಗೆ ತೊಗೊಳಕ್ಕೋಬೇಡ. ಬಡ ಬಡ ಮ್ಯಾಗ 2 ಹಡದು ಆಪ್ರೇಷನ್ ಮಾಡಿಸ್ಕೊ. ಅಷ್ಟ ಮಾಡ್ತೇನವಾ ಇನ್ನು ಲಕ್ಷ್ಮಕ್ಕ. ಮತ್ತೆ ನಿನ್ನ ಮಕ್ಕಳು ನೀನು ಉಷ್ಟ್ರು ಬರ್ರಿ ಕಂಡೆ ಪೂಜೆ ದಿನ ಊಟಕ್ಕೆ ನಮ್ಮ ಮನೆಗೆ. ಯವ್ವ ಲಕ್ಷ್ಮೀಂದು ಅಕ್ಕ, ನಾ ಸಂಜೆ ಮುಂದೆ ಬರ್ತೇನೆ. ಮತ್ತು ಮುಂಜಾನೆ ಭಾಳ ಮಂದಿ ಇರ್ತಾರೋ ನಿಮ್ಮ ಮನ್ಯಾಗ. ನನಗೆ ಭಾಳ ಸುಮಾರು ಆದಂಗೆ ಆಗ್ತೈತ್ರಿ. ಅವ್ರೇನು ಮಾಡ್ತಾರಲ್ಲ ಇದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀ ಬಾ. ಹೌದು ಲಕ್ಷ್ಮಕ್ಕ, ಬಂದರ್ ಬೀಗರಿಗೆ ಏನು ಕೊಡ್ತಿದ್ದಿ ಕೈಯಾಗ? ಮೊನ್ನೆ ಹುಬ್ಬಳ್ಳಿಗೆ ಹೋದಾಗ್ಲಿ ಅವು ಗೋಲ್ಡನ್ ಕಲರ್ ಜಂಪರ್ ಪೀಸ್ ಬರ್ತಾವೆ ನೋಡು, 70 ರೂಪಾಯಿಗೆ ಒಂದು ಬಿದ್ದಾವ ಅವು. ಇನ್ನೇನು 1 ಮೀಟ್ರ್ ಚಲೋ ಅದಾವ್ಲಿ. ಮತ್ತು ಅವನ್ನ 1 ಕೊಡ್ತೇನವ ಕೈಯಾಗ. ಮತ್ತೇನೈತಿ? ಯಾವಾಗ ತಂದಿ ಲಕ್ಷ್ಮಕ್ಕ? ಇವ ಹೇಳಿದ್ರೆ ನಾವೊಂದು ಕಟ್ ತರಿಸ್ತಿದ್ ನೋಡು. ಇವ ನಾನು ಹೋಗಿಲ್ ಬಿಡ್ಲಿ ಪ್ಯಾಟಿಗೆ. ನನ್ನ ಸಸಿನ ಕಳಿಸಿದ್ದೆ, ಹೋಗೊಂದು ಬನ್ನಿ ಮುಡಿಯೋ ದಿನ ಉಟ್ಕೊಳಕ 1 ಸೀರೆ ಬೇಕು ತೊಗೊಂಬರೋ ಗಳಿಗಿನ ಅಂತ ಕಳಿಸಿದ್ನಿ ನನ್ನ ಮಗನ ಆಕಿನ ಜೊತೆ ಮಾಡಿ. ಅಲ್ಲೇ ಹಿಂಗೆ ಅದಾವ್ರಿ ಮಮ್ಮಿ, ಮತ್ತು ಇವ್ರು ಏನರ ಉಪಯೋಗ ಕಾವಣ್ರಿ ತೊಗೊಲೇನ್ರಿ 1 ಕಟ್ ಅಂದ್ಲು. ಅಯ್ಯಯ್ಯ ನನ್ನ ತಿಳಿನ ದ್ಯಾಸನ ಇಲ್ವಾ, ಬಂದು ಬೀಗರಿಗೆ ಕೊಡಾಕ ಜಂಪರ್ ಪೀಸ್ ಇಲ್ಲ ಚಲೋ ಮನ್ಯಾಗ, ತಂದು ಬಿಡುವ 1 ಕಟ್ ಅಂದೆ. ಇನ್ನೇನು ಲೆಪ್ಪಾರವ್ವ, ಅವು 30 ಪೀಸ್ ಬಂದಾವು. ನಾವೊಂದು 20 ಇಟ್ಕೊಂಡು 10 ಕೊಡ್ಲೇನು ಸಾಕ ನಿನಗೆ? ಸಾಕು ತಗೋರ ಲಕ್ಷ್ಮಕ್ಕ, ಕೊಡು. ನನಗೆ ಏಟಕ್ಕೆ ರೊಕ್ಕ ಕೊಡ್ತೇನೆ. ಭಾಳ ಅಂದ್ರೆ ನನಗೊಂದು 8 ಹೊಕ್ಕಾವು. ಇರೋಲಕ್ಕೆ 1 2 ಉಳಿದ್ರೆ ಉಳಿವಲ್ಲೋಕ್ ಮನ್ಯಾಗ ಕೊಡುವ. ಇವ ಪುಣ್ಯ ಬಂತು ನಿನಗೆ. ಯವ್ವ ಲಕ್ಷ್ಮಕ್ಕ, ನಮ್ಮ ಮನೆ ಓಪನಿಂಗ್ನಾಗ ಸೀರೆ ಬಂದಾವ. ಮೊನ್ನೆ ಹೇಳ್ತೇನೆ ನಿನಗೆ, ಅಷ್ಟು ಬಂದಾವ ನೋಡು. ಯವ್ವ ಒಬ್ಬೊಬ್ರು ಹೇಳ್ತೀನಿ ಪಿಸ್ರ್ಯಾರು ಚಾ ಸೂಸು ಅರಿಬಿಗೆ ನೋಡು, ಒಂದೊಂದು ಅಬ್ರೇಕ್ ಹಾಳಾಗಿ ಇಡೋದು, ಆರತಿ ಮಾಡೋದು ಕೊಟ್ಟು. ಹಾಂ ಮತ್ತು ಆಯರ್ ಬುಕ್ನೇ ಸೀರೆ ಮಾಡೇವಂತೇಳಿ ಸೀರೆದು ಬರ್ಸಿ ಹೋಗೋದು. ಯವ್ವ ಯಾವ್ಯಾವಕ್ಕೆ ಮಾಡ್ಯಾಳ ಏನು ಒಂದೊಂದಂತರೂ ಇಲ್ಲೋಡ. ಹೊಲಕ್ಕೆ ಏನಾರ ಹತ್ತಿ ಗಂಟು ಮಾಡೋಕ್ಕೂ ಉಪಯೋಗ ಇಲ್ಲ ನೋಡು, ಹಂಗದವು. ಯವ್ವ ಗದ್ದಲ್ದಾಗ ಗದ್ದಲ ಹಂಗೆ ನೋಡ್ಲೆ ಈಗ ಎಲ್ಲರೂ. ಇಲ್ಲಿ ನೋಡ ಆಯರ್ ಬರೆಯರ್ ಶಾಣೆ ಇರ್ಬೇಕ್ಲೆ. ಅವ್ರ ಹೆಸರು ಬರೆಸ್ತಿರ್ತಾರಲ್ಲ ಅದನ್ನ ಹಾಳಾಗಿ ಬರ್ದು ಬಿಡ್ಬೇಕು ಅವ್ರದ್ದೇ ಹೆಸರು. ಬರಕ ನಮ್ಮ ಮನ್ಯಾಗ ಏನ್ರ ಕಾರ್ಯ ಇತ್ತಂದ್ರೆ ಇನ್ನೊಮ್ಮೆ ಆಯರ್ ನೀನ ಬರಿ ಅಂತೀವ. ನಾ ತಲೆ ಶಾಣೆ ಐತೆ ನೋಡಿ ಇಂಥದ್ರಾಗ ನಿಂದು. ಅಯ್ಯ ಮತ್ತೆ ತಲೆ ಓಡಿಸ್ಬೇಕಕ್ಕೆ ಮತ್ತೆ ನಿನ್ನಂಗೆ ಕುಂತು ಬಿಟ್ರೆ ಮುದ್ದಿ ಬಸವಣ್ಣಂಗೆ. ಓಸಿ ಏನು ಮಾಡ್ಬೇಕಂತ ಮಾಡಿ? ಏನು ಮಾಡ್ಲೇ ಇವ, ಜಾತ್ರೆಗೆ ಬಂದ್ರೆ ಒಂದೊಂದು ಓಡಿಸಿ ಕಳಿಸ್ತೇನೆ. ಏನು ಮಾಡಕ್ಕೆ ಹೋಗ್ಲಿ ಮತ್ತೆ ಇನ್ನು ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ಲ ಅವನ್ನ ಬೇಸ್ ಬಿಡ ತಣ್ಣಗೆ. ಒಂದೊಂದು ಜಂಪರ್ ಪೀಸ್ ಕೊಡೋಕ್ಕಿಂತ ಅದನ್ನು ಒಂದೊಂದು ಕೊಟ್ಟು ಕಳಿಸು, ದಿನ ಊಟ ಹರಿತಾರೆ. ಅಷ್ಟ ಮಾಡ್ತೇನೆ ಲಕ್ಷ್ಮಕ್ಕ, ಎಲ್ಲಿ ತಲೆ ಕೆಡಿಸೋಳದು. ಇವ ಟೈಮ್ 8 ಆಯ್ತು ನೋಡು ಆಗಲಿ. ನೋಡ್ರಿ ಇವ ಸಾಲ ಹಿಡೇನು. ಆಯ್ತು ತಗೋ ನಡಿ ಲಕ್ಷ್ಮಕ್ಕ. ತಡ್ರಿ ನಿಮ್ದಕ್ಕೆ ಎಲ್ಲಿ ಹೊಂಟಿರಿ? ನಮ್ದು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೋಗ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ಯಾರು ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀವಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.